ನಮಸ್ಕಾರ ಸರ್. ಸೋ ಸ್ವೀಟ್. ಏನ್ ಹೇಳ್ತಿದಾರೆ ಅರ್ಥ ಆಗ್ತಾ ಇಲ್ಲ, ಬಟ್ ಜೈ ಅಣ್ಣ. ನೋಡಿ ನಮ್ ಗಣೇಶ್ ಸರ್ಗೆ ಮೈಸೂರಲ್ಲಿ ಹೂಮಳೆಯ ಸ್ವಾಗತ. ದಟ್ಸ್ ಸೋ ಸ್ವೀಟ್, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು, ಲವ್ ಯು, ಲವ್ ಯು. ಥ್ಯಾಂಕ್ ಯು. ನೀವು ನೀವು ಹೂ ಇದ್ರ ಜೊತೆ ಚೆಂಡು ಹಾಕ್ತಾ ಇದ್ದೀರಾ ತಲೆ ಮೇಲೆ. ಸರ್, ಶಿಲ್ಪಾ ಮೇಡಮ್ ಮಾತ್ರ ಇದು ಮಾಡಿರ್ತಾರೆ. ಐ ಜಸ್ಟ್ ಟೇಕ್ ದಟ್ ಆಪರ್ಚುನಿಟಿ. ಎಸ್ ಸರ್, ಎಸ್ ಸರ್, ಎಸ್ ಮಾಡಿ, ಸ್ವಲ್ಪ ಹಿಂದೆ ಇರಬೇಕು ಸರ್. ನೀವು ಹೇಳಿದ್ದು ಫುಲ್ಲಾಗಿ ಹೇಳಿ ಸರ್. ಸರ್, ಮೊದಲನೇದಾಗಿ ನಮ್ಮ ಮೈಸೂರಿಗೆ, ನಿಮ್ಮ ಮೈಸೂರಿಗೆ ಸ್ವಾಗತ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್, ನಿಜ, ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ. ಆದ್ರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ. ನನಗೆ ನೀವೇ ಮಹಾರಾಜ ಮಹಾರಾಣಿ, ಯುವರಾಣಿ ಯುವರಾಜ. ನಿಮ್ಮೆಲ್ರಿಗೂ ನಿಮ್ ಗಣೇಶ್ ಮಾಡೋ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಮೈಸೂರಿಗೆ ಬರೋದೇ ಒಂಥರ ಖುಷಿ. ಯಾವುದೇ ಸಿನಿಮಾ ಇರಲಿ, ಒಂದು ಟೈಮ್ ಸಿಕ್ಕಿದ್ರೆ, ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು 5 ದಿನ ಇಲ್ಲಿ ಶೂಟಿಂಗ್ ಹಾಕೋತೀನಿ. ಇಲ್ಲಿ ಬಂದು ಬೆಳಿಗ್ಗೆ ಟೀ ಕಾಫಿ, ಹೇಗೆ ಅಂದರೆ 9:30 ಎಲ್ಲ ಸೋಲ್ಡ್ ಔಟ್, ಯಾರು ಇರಲ್ಲ, ಎಲ್ಲೋ ಆರಾಮಾಗಿ ನಡ್ಕೊಂಡು ಓಡಾಡ್ಬೋದು, ಎಲ್ಲ ಪ್ರಶಾಂತವಾಗಿರುತ್ತೆ. ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ. ಚೆನ್ನಾಗಿರುತ್ತೆ ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ. ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನ ನಾವು ರಿಲೀಸ್ ಮಾಡಿದೀವಿ. ಹೆಂಗ್ ಸರ್ ಈ ಏಜ್ ಅಲ್ಲಿ ನೀವು, ಅಂದ್ರೆ ಈ ಟೈಮಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ, ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ದೀರಲ್ಲ. ಆ ರಿಸ್ಕ್ ತಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ಅಲ್ಲ. ರಿಸ್ಕ್ ಎಲ್ಲ ಗಣೇಶ್ ಸರ್ಗೆ ಮೈಸೂರು ಪಾಕ್ ತಿನ್ನೋ ತರ ಅವೆಲ್ಲ ಅಷ್ಟು ಈಸಿಯಾಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ. ಅಲ್ಲ, ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ, ರಿಸ್ಕ್ ಏನಿಲ್ಲ. ಅವಾಗವಾಗ ಸ್ವಲ್ಪ ರಿಸ್ಕ್ ತರ ಅಷ್ಟೇ, ರಿಸ್ಕ್ ಅಲ್ಲ ತರ ಅಷ್ಟೇ. ಸ್ಪೈಡರ್ ಮ್ಯಾನು ರಿಸ್ಕ್ ತಗೋತಾರೆ, ನಾವೆಲ್ಲ ತಗೊಳ್ದೆ ಇರಕ್ಕಾಗತ್ತ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ನೀವು ಇಲ್ಲಿ ಇರ್ತಿದ್ವಾ? ಕರೆಕ್ಟ್ ಸರ್, ಟಿವಿಲೇ ಅಲ್ವಾ? ರಿಸ್ಕ್ ತಗೋಬೇಕು ಲೈಫ್ ಅಲ್ಲಿ. ಕರೆಕ್ಟ್. ಓಕೆ. ಅಂಡ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ಅಂದ್ರೆ ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ. ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ. ಆ ಜವಾಬ್ದಾರಿ, ಅದು ರಿಸ್ಕ್ ಅಲ್ಲ. ಹೌದೌದು. ರಿಸ್ಕ್ ಅನ್ಕೊಂಡ್ರೆ ಏನ್ ಮಾಡಕ, ರಿಸ್ಕ್ ಅಷ್ಟೇ. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ. ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ, ನನ್ನ ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ, ನನ್ನ ಮದ್ವೆಗ ಹುಡುಗನ್ಗೆ ಹೇಳಿದ್ದೀನಿ ಅಂತ ಹೇಳಿ. ಸೊ ಶಿಲ್ಪಾ ಮೇಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂತ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದ್ರೆ ಅವ್ರ ನ್ಯಾಚುರಲ್ ಆಕ್ಟಿಂಗ್ ಇಷ್ಟ, ಅಂಡ್ ದ ಪರ್ಸನ್ ಹೂ ಈಸ್, ಅವರ ಒಳ್ಳೆತನ ನಮ್ಗೆ ಆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ. ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್. ಈ ಸಾಂಗ್ ಎಷ್ಟು ಸ್ಪೆಷಲ್, ಚಿತ್ರ ಎಷ್ಟು ಸ್ಪೆಷಲ್, ಅದ್ರ ಬಗ್ಗೆ ಹೇಳಿ ಸರ್. ಈ ಫಿಲ್ಮ್ ವೆರಿ ವೆರಿ ಸ್ಪೆಷಲ್. ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಜೊತೆಲಿ ನನ್ನ ಶ್ರೀನಿವಾಸ್ ರಾಜು ಡೈರೆಕ್ಟರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಫೋನ್ ಬಂತು, ಇದನ್ನ ಕೇಳಿ ನನಗೆ ಫೋನ್ ಬಂತು, ಶ್ರೀನಿವಾಸ್ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ. ನಾನು ಮ್ಯಾನೇಜರ್ ಕೇಳಿದೆ, ಯಾರು ಅಂದೆ. ಶ್ರೀನಿವಾಸ್ ರಾಜು ಅವರು ದಂಡುಪಾಳ್ಯ ಡೈರೆಕ್ಟ್ರು. ದಂಡುಪಾಳ್ಯಗೂ ನನಗೆ ಸಂಬಂಧನೇ ಇಲ್ವಲ್ಲೋ. ದಂಡುಪಾಳ್ಯ ಡೈರೆಕ್ಟ್ರು ನನಗೆ ಯಾಕೆ ಕತೆ ಹೇಳ್ತಾರೆ? ನಾನು ಅನ್ಕೊಂಡೆ, ಓಕೆ, ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ, ಓಕೆ ರಾಜು ಸರ್ಗೆ ಬರಕ್ಕೆ ಹೇಳಿ, ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದೆ. ಕರೆದ್ರು, ಸರ್ ಎಸ್ ಸರ್ ಹೇಳಿ ಅಂದರು. ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ, ಆ ಸಿನಿಮಾ ಈ ಸಿನಿಮಾ, ಓಲ್ಡ್ ಸಿನಿಮಾ, ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ. ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು, ಅವರೇ ಏನಂತ ಸರ್, ನಾನು ಬಂದು ಫ್ಯಾಮಿಲಿ ಹೀರೋ, ನಾನು ಬಂದು ಯಾವುದೇ ಟೈಮಲ್ಲೂ ರಮ್ಸೋನು, ಸುಮ್ಮನೆ ಎಗರೋ ಮನುಷ್ಯ ಅಲ್ಲ. ಯಾವುದಾದ್ರೂ ಹೀರೋಯಿನ್ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ, ನಾನು ಮಾಡ್ತೀನಿ ಲವ್, ನೀವು ಬೇರೆಯವ್ರ ಮದುವೆ ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಆ ಥರ ಕ್ಯಾರೆಕ್ಟರ್ ಮಾಡಿರೋನು.
ಇವ್ರು ಮಾಡಿರೋದು ತುಂಡುಪಾಳ್ಯ ಬಾಗ್ಲು ಹೊಡಿಯೋದು, ನುಗ್ಗು ಬಿಡೋದು, ಚುಚ್ಚು ಬಿಡೋದು, ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ. ನಾನು ರಂಸವನು, ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದೆಲ್ಲ ಸಿಂಕ್. ನಾನು ಅನ್ಕೊಂಡೆ ದಂಡುಪಾಳ್ಯ ತರ ಏನಾದ್ರು ಮಾಡಿಸ್ಬಿಡ್ತಾರ ನನ್ನ ಕೈಯಲ್ಲಿ. ನಾನು ಫಸ್ಟ್ ಕೇಳೋಣ, ಯಾವ್ದೋ ಥ್ರಿಲ್ಲರ್ ಇರ್ಬೋದು. ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನನಗೆ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಬಹಳ ಇಷ್ಟ. ನಾನು ಹೆಚ್ಚು ನೋಡೋದು ಥ್ರಿಲ್ಲರು. ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ, ಅಲ್ಲೆಲ್ಲಿ ರೊಮ್ಯಾನ್ಸ್, ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ಅಂದ್ರೆ ಮನೇಲಿ ತಲೆ ಮೇಲೆ ಹೊಡಿತಿದ್ರು. ರೊಮ್ಯಾನ್ಸ್ ಅಂತ ವಾಲ ತಿನ್ನ ಕಿಟ್ಟು ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು. ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸ್, ದುಡಿಬೇಕು, ತಿನ್ನಬೇಕು, ಆ ಥರ. ನಮಗೆ ಥ್ರಿಲ್ಲರ್ಗಳು ಅಂದ್ರೆ ಬಹಳ ಇಷ್ಟ. ಏನೋ ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ, ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದ್ರೆ ಅಷ್ಟೇ. ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಒಳಗೆ ಥ್ರಿಲ್ಲರ್ ಹೇಳ್ತಾರೆ. ಈಗ ನಾನೀಗ 6 ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು 2 ತಿಂಗಳಲ್ಲಿ, ಶರ್ಟ್ ಬಿಚ್ಚಿಬಿಡ್ಬೇಕು. ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ಹಾಡು ಹೇಳ್ತಿದ್ದೆ, ಡ್ಯಾನ್ಸ್ ಮಾಡಿಕೊಂಡು ಈ ಸಲ ಹೋಗಿ ಹೊಡಿಯೋದೆ. ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ. ಒಳಗೆ ಯಾರೇ ಕತೆ ಹೇಳ್ತಿದ್ರು, ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ, ಮೇಲೆ ತೋರ್ಸಲ್ಲ. ಎಸ್ ಎಸ್ ಸರ್. ಓಪನಿಂಗ್ 8 ಜನ ಹುಡುಗಿರು ಅಂದ್ರು. 8 ಜನ ಮೋಸ್ಟ್ಲಿ ಥ್ರಿಲ್ಲರು, ಮರ್ಡರ್ ಮಾಡ್ಬೋದು ನಾನೀಗ. ಎಲ್ಲರೂ ಹೆಣ್ಣು ಡ್ರೆಸ್ ಹಾಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್. ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ. ಸ್ವಲ್ಪ ಡೌನ್ ಆಯ್ತು ಮೀಟರ್. ಸ್ಟಾಪ್. ಆಮೇಲೆ ಸಾಂಗ್ ಸರ್, ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು. ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ, ಏನು ಅದೇ ಹೇಳ್ತಾವ್ರಲ್ಲ. ಓಕೆ, ಐ ಥಿಂಕ್ 12 or 14 minutes 14 minutes 12ರಿಂದ 14 ನಿಮಿಷ ಆದ ಮೇಲೆ ಒಂದು ದಂಡುಪಾಳ್ಯ ಟ್ವಿಸ್ಟ್ ಕೊಟ್ರು. ಅಂಡ್ ಅದ್ ಕೇಳಿ ಎಷ್ಟು ಥ್ರಿಲ್ ಆದೆ ಅಂದ್ರೆ, ನಾನು ಲವ್ ಸ್ಟೋರಿನ, ಒಂದು ಫ್ಯಾಮಿಲಿ ಡ್ರಾಮಾನ ಈ ತರನು ಹೇಳ್ಬೋದು ಅಂತ. ಐ ಥಿಂಕ್ ಈ ತರ ನಾನು ಮಾಡಿಲ್ಲ ಯಾವತ್ತು. ಈ ತರ ಒಂಥರ ಥ್ರಿಲ್ಲೇ ಇದೆ. ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ ಅದರಲ್ಲಿ. ಸೊ ಒಳಗಡೆ ಇದ್ದ ಸೈಲೆಂಟ್ ಆದ ಕಲಾವಿದ ಮತ್ತೆ ಏನು ದಂಡುಪಾಳ್ಯ ಡೈರೆಕ್ಟರ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಅದು ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ, ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟ್ ಟು ಟರ್ನು ಇಂಟ್ರೆಸ್ಟಿಂಗು ಎಲ್ಲ. ಈ ಟ್ವಿಸ್ಟ್ ಟು ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬಾ ಚೆನ್ನಾಗಿ ಮಾಡಿದರೆ. ಜೋರ್ ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವ್ರಿಗೋಸ್ಕರ. ಫಿಲಮ್ ಎಲ್ಲ ಆದ್ಮೇಲೆ ಅಣ್ಣ ಬರ್ತೀನಿ ಮಾತಾಡ್ಸ್ಬಿಡ್ತೀನಿ ಅಣ್ಣ. ಏನ ಇಲ್ಲಿ ಬನ್ನಿ, ಫಸ್ಟ್ ನೀವು ಕೆಳಗೆ ಬನ್ನಿ. ಇಲ್ಲಿ ಬನ್ನಿ. ಎಲ್ಲಿಂದ? ಅಲ್ಲಿಂದ ಇಲ್ಲಿ ಬಂದ್ರಿ. ಕ್ರೀಮ್ ಬನ್ನ ಸಾರ್, ಕ್ರೀಮ್ ಬನ್ನು ನನ್ ಬಹಳ ಇಷ್ಟ. ಕ್ರೀಮ್ ಬನ್ನು ತುಂಬಾ ತಿಂತಿದ್ದೆ, ಈಗ ನಿಲ್ಸ್ಬಿಟ್ಟಿದೀನಿ. ಹೇಗಿರುತ್ತೆ ಲೈಫು ಅಂದ್ರೆ, ಒಂದ್ ಟೈಮಲ್ಲಿ ತಿನ್ನಕ್ ಬಹಳ ಆಸೆ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಹೀರೋ ಆಗ್ಬೇಕು ಅಂತ ಬಂದಾಗ ತುಂಬಾ ಆಸೆ ತಿನ್ನಕ್ಕೆ, ಸಿಗ್ತಿರ್ಲಿಲ್ಲ. ಈಗ ದೇವ್ರ ತರ ಫ್ಯಾನ್ಸ್ ಎಲ್ಲ, ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈಗ. ಅದು ದೇವ್ರ ಬೈತಾರೆ. ಹೆಂಗ ತಿನ್ನೋದೀಗ ಎಲ್ಲ ಇದೆ, ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಗ್ರಾಮ್ ಲೆಕ್ಕಲ್ಲಿ ತಿನ್ನೋದು. ಅದು ಕೂಡ ಚೆನ್ನಾಗಿ ಕಾಣಬೇಕು, ಸ್ಕ್ರಿಪ್ಟ್ ಓಕೆ ಹಾಕ್ಬೇಕು, ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು. ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿ ಇರುತ್ತೆ. ಅದೊಂದೇ. ಒಳ್ಳೆ ಸಿನಿಮಾ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಅದು ಬಿಟ್ಟು ಬೇರೆ ಏನಿರಲ್ಲ. ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ದಿಸ್ ಸಾಂಗ್. 6 ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ. 6 ದಿನ. ರಾಜು ಸುಂದರಂ ಅವರು ಕೊರಿಯೋಗ್ರಾಫ್ ಮಾಡಿದ್ರು. ಸೊ ಫಸ್ಟ್ ಡೇನೆ ಹೋಗಿ ನಾನು ಸರೆಂಡರ್ ಆಗ್ಬಿಟ್ಟೆ ಅವ್ರಿಗೆ.
ಸರ್ ನನ್ನನ್ನು ನೀವು ಮೈಕಲ್ ಜಾಕ್ಸನ್ ಅನ್ಕೋಬೇಡಿ, ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದೀವಿ. ನಾನ್ ವೆರಿ ಸಿಂಪಲ್ ಡ್ಯಾನ್ಸರ್. ನಾನು ಹಿಂಗೆ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ದಲ್ಲಿ ಮುಗಿಸ್ಬಿಟ್ಟೆ. ಆಮೇಲೆ ಮುಂಗಾರು ಮಳೆ ಮಾಡಿದೆ, ಬರೀ ನಡ್ಕೊಂಡೇ ಮಾಡಿದೆ ಸರ್. ಸಾಂಗ್ ಚೆನ್ನಾಗಿ ಆಗ್ಬಿಡ್ತು, ಅಷ್ಟೇ ಮಾಡಿಸಿ ನನ್ನ ಕೈಲಿ. ಸೊ ಅವ್ರಿಲ್ಲ ಆರಾಮಾಗಿ ಮಾಡೋಣ ಅಂದ್ರು. ಆದ್ರೂ ಬಿಡ್ಲಿಲ್ಲ, 6 ದಿನ ಬೆಂಡ್ ಎತ್ತಿದ್ರು ಅವರು. ತುಂಬಾ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ 8 ಜನ ನಮ್ಮ ಹೀರೋಯಿನ್ಸು ತುಂಬಾ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡಾನ್ಸ್ ಮಾಡಿದ್ರು. ಅದು ಅವ್ರಿಗೂ ಹೊಸದು. ರಾಜು ಸುಂದರಂ ಅವರು ಒಂದ್ ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್, ಒಂದು ಅವತ್ತು 1,500 ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ 8 ದಿನ, ಒಂದು 5-6 ದಿನ. ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ. ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಸೊ ಈ ಥರ ಆಗಿದೆ. ಇದಾದಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ, ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ. ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದ್ರು. ಫ್ಯಾಂಟಾಸ್ಟಿಕ್ ಚಂದನ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಜೋರ್ ಚಪ್ಪಾಳೆ ನಮ್ಮ ಚಂದನ್ಗೆ. ಆ್ಯಂಡ್ ಚಂದನ್ ನನ್ನ ಆಟೋ ರಾಜ ಸಿನಿಮಾ ಅಲ್ಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ 50 days ಹಿಟ್ ಆದಾಗ. ಚಂದು ನನ್ನ ಜೊತೆ ನನ್ನ ಕಾರಲ್ಲೇ. ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗ್ಬೇಕಾದ್ರೆ ಆರ್ ಮೈಸೂರಿಂದ ಬೇರೆ ಕಡೆ ಹೋಗ್ಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡ್ಕೊಂಡು ಫ್ಯಾಂಟಾಸ್ಟಿಕ್ ಆಗಿ ಹಾಡ್ತಿದ್ದ. ಅವತ್ತೇ ನನಗೊಂದು ತಲೆಯಲ್ಲಿ ಚಂದು ಒಂದಿನ ದೊಡ್ಡ ಸಿಂಗರ್ ಆಗ್ತೀಯ ನೀನು ಅಂತ. ಕಂಗ್ರ್ಯಾಚುಲೇಷನ್ ಚಂದು, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ಇದು ಒಟ್ಟಾರೆ ಕಥೆ. ಸರ್, ಇವತ್ತು ಒಂದೇ ಒಂದು ಹಾಡನ್ನ ರಿಲೀಸ್ ಮಾಡಿದ್ದೀರಾ. ರಾಜು ಸುಂದರಂ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಪ್ಷನ್ ನಿಮಗೆ ಬಿಟ್ಟಿದ್ದು ಸರ್. ಕ್ರೀಮ್ ಬನ್. ಥ್ಯಾಂಕ್ ಯು ಸರ್. ಈ ಕ್ರೀಮ್ ಬನ್ ಎಲ್ಲಿಂದ ತಗೊಂಬಂದ್ರಿ? ಚಿತ್ರದುರ್ಗದಿಂದ ಮೈಸೂರುವರೆಗೂ ಕ್ರೀಮ್ ಬನ್ ತಗೊಂಬಂದಿದ್ದೀರಾ ಸರ್ ಕೊಡಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.